ದೊಡ್ಡಬಳ್ಳಾಪುರ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕೇಂದ್ರೀಯ ಅಂತರ್ಜಲ ಮಂಡಳಿಯಿಂದ ನಡೆದ ಜಲಧಾರೆ ನಕಾಶಿಕೆ ಮತ್ತು ಅಂತರ್ಜಲ ಸಂರಕ್ಷಣೆ ಕುರಿತು ಸಾರ್ವಜನಿಕ ಸಂವಹನ ಕಾರ್ಯಾಗಾರ ನಡೆಯಿತು. ಹವಾಮಾನ ವೈಪರೀತ್ಯದಿಂದ ಮಳೆ ಕ್ಷೀಣಿಸುತ್ತಿರುವುದರಿಂದ ನೀರಿನ ಮಟ್ಟ ಕುಸಿಯುತ್ತಿದೆ. ಅಂತರ್ಜಲ ಉಳಿಸಲು ಪ್ರತಿಯೊಬ್ಬರಲ್ಲೂ ಅರಿವು ಮೂಡಿಸಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ ಎಂದು ಹಿರಿಯ ವಿಜ್ಞಾನಿ ಜಯಪ್ರಕಾಶ್ ತಿಳಿಸಿದರು. ಸಕಾಲಕ್ಕೆ ಮಳೆಯಾಗದೇ ಇರುವುದರಿಂದ ಅಂತರ್ಜಲದ ಮಟ್ಟ ನಿರಂತರವಾಗಿ ಕ್ಷೀಣಿಸುತ್ತಿದೆ ಎಂದರು. ಮಳೆ ಕ್ಷೀಣಿಸುತ್ತಿರುವ ಕಾರಣ ಕುಡಿಯುವ ನೀರಿಗೆ ಕೊರತೆಯಾಗುತ್ತಿದೆ. ಅಂತರ್ಜಲ ಅಭಿವೃದ್ಧಿ ಕುರಿತು ಪ್ರತಿಯೊಬ್ಬರಲ್ಲೂ ಅರಿವು ಮೂಡಿಸುವ ಹೊಣೆ ನಮ್ಮದಾಗಬೇಕು. ಅಂತರ್ಜಲ ಮರುಪೂರ್ಣದಿಂದ ನೀರಿನ ಮಟ್ಟ ಅದರ ಗುಣಮಟ್ಟ ಕಾಪಾಡಿಕೊಳ್ಳಬಹುದಾಗಿದೆ. ಅಂತರ್ಜಲ ಪೂರ್ಣಕ್ಕಿಂತ ಅದರ ಬಳಕೆ ಹೆಚ್ಚಾಗಿ ಅಸಮತೋಲನ ಸ್ಥಿತಿ ಉಂಟಾಗಿದೆ. ಇದನ್ನು ಸರಿಪಡಿಸಬೇಕಾದರೆ ಅಂತರ್ಜಲ ಕೃತಕ ಮರುಪೂರಣ ರಚನೆಗಳನ್ನು ನಿರ್ಮಿಸುವುದು ಅವಶ್ಯಕ ಎಂದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಎನ್ ಮುನಿರಾಜು ಮಾತನಾಡಿ, ನೀರಿಲ್ಲದೆ ಯಾವುದೇ ಜೀವಿ ಬದುಕಲು ಸಾಧ್ಯವಿಲ್ಲ. ನಮ್ಮ ಸುತ್ತಮುತ್ತಲಿನ ಅರಣ್ಯ, ಪರಿಸರ ಹಾಗೂ ಭೂಮಿಯಲ್ಲಿನ ಖನಿಜ ಸಂಪತ್ತು ನಾಶದಿಂದಾಗಿ ವರ್ಷದಿಂದ ವರ್ಷಕ್ಕೆ ಮಳೆ ಪ್ರಮಾಣ ಕಡಿಮೆಯಾಗುತ್ತಿದೆ. ಕಳೆದ 2 ದಶಕಗಳಲ್ಲಿ ಕೊಳವೆ ಬಾವಿಗಳನ್ನು ಕೊರೆಸುವುದು ಹೆಚ್ಚಾಗಿರುವ ಪರಿಣಾಮ ಅಂತರ್ಜಲದ ಬಳಕೆ ಅತ್ಯಧಿಕ ಹಂತವನ್ನು ತಲುಪಿ ಅದರ ಮಟ್ಟ ಕುಸಿಯುತ್ತಿದೆ. ಮುಂದಿನ ಪೀಳಿಗೆಯ ಉಳಿವಿಗಾಗಿ ಅಂತರ್ಜಲ ಸಂರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿ. ಭವಿಷ್ಯದಲ್ಲಿ ನೀರಿಗಾಗಿ ಪರದಾಟ ನಡೆಸುವ ಪರಿಸ್ಥಿತಿ ನಿರ್ಮಾಣ ಆಗಲು ಹೆಚ್ಚು ಸಮಯ ಬೇಕಾಗಿಲ್ಲ. ಮಳೆಯ ಪ್ರಮಾಣ ಗಣನೀಯವಾಗಿ ಕುಂಠಿತಗೊಂಡಿರುವುದರಿಂದ ಅಂತರ್ಜಲದ ಬಗ್ಗೆ ಮಾಹಿತಿ ಅಗತ್ಯವಾಗಿದೆ ಎಂದರು. ಇದು ಭಾರತ ಸರ್ಕಾರದ ಒಂದು ಅಂಗವಾದ ಒಂದು ಇಲಾಖೆಯಾದಂಥ ಕೇಂದ್ರೀಯ ಅಂತರ್ಜಲ ಮಂಡಳಿ ವತಿಯಿಂದ ನಡೀತಾ ಇದೆ. ಇದು 1 ದಿನದ ಕಾರ್ಯಾಗಾರ. ಇದರಲ್ಲಿ ಹೆಚ್ಚು ನಾವು ಒತ್ತು ಕೊಡುವಂಥದ್ದು ಏನಿದೆ ಅಂದರೆ, ಇದರಲ್ಲಿ ಸಂವಾದ ಕಾರ್ಯಕ್ರಮ ಅನ್ನೋದು ಸಂವಾದ ಅಂದರೆ ಲೋಕಲ್ ಇಶ್ಯೂಸ್ ಏನಿದೆ, ನಿಮ್ಮಿಂದ ಪಬ್ಲಿಕ್ ಮತ್ತು ಲೋಕಲ್ ಆಫೀಸರ್ಸು, ಲೋಕಲ್ ಡಿಪಾರ್ಟ್ಮೆಂಟ್ಸು ಅವರಿಂದ ಒಂದು ಇಶ್ಯೂಸ್ ಏನಿದೆ ಅನ್ನೋದು ನಮಗೆ ತಿಳಿಸ್ಕೊಟ್ರೆ, ನಮ್ಮಲ್ಲಿ ಏನಿದೆ, ನಮ್ಮ ಇಶ್ಯೂಸ್ ನಾವು ಏನು ತಿಳ್ಕೊಂಡಿದ್ದೀವಿ, ನಮ್ಮ ಒಂದು ಕೆಲವು ಸ್ಟಡೀಸಿಂದ, ಅಂತರ್ಜಲದ ಅಧ್ಯಯನಗಳಿಂದ ಏನೇನು ತಿಳ್ಕೊಂಡಿದ್ದೀವಿ ಅದನ್ನು ನಾವು ನಮ್ಮ ಒಂದು ಅಧ್ಯಯನ ಮಾಡಿದಂಥ ನ್ಯಾಷನಲ್ ಅಕ್ವಿಫರ್ ಮ್ಯಾಪಿಂಗ್ ಅಂದರೆ ಅಂತರ್ಜಲದ ಒಂದು ನಕಾಶೆ ಅಂತ ಹೇಳ್ತೀವಿ. ನಕಾಶೆ ಅಂದರೆ ಅದು ಮ್ಯಾಪಿಂಗ್ ಅಂದರೆ ನಾವು 2 ಡೈಮೆನ್ಷನ್ ಮೇಲೆ ನೋಡೋದೆಲ್ಲ 2 ಡೈಮೆನ್ಷನ್ ಅಂತೀವಿ. 3rd ಡೈಮೆನ್ಷನ್ ಇಸ್ ಕೆಳಗಿನ ನೀರು, ಅದನ್ನು ಕೂಡ ನಕಾಶೆ ಮಾಡಿದ್ವಿ. ಅದು ದೊಡ್ಡಬಳ್ಳಾಪುರ ತಾಲೂಕಲ್ಲಿ 1:10,000 ಅಂದರೆ 1 ಇಂಚು ಸ್ಕೇಲ್ ಇದ್ದರೆ ಅದರಲ್ಲಿ 100 ಇಂಚು ಸ್ಕೇಲ್ನಷ್ಟು ಇದರಲ್ಲಿ ನಾವು ಅದನ್ನು ಅಧ್ಯಯನ ಕೂಡ ಮಾಡಿದ್ವಿ. ಆ ಅಧ್ಯಯನದ ಒಂದು ಮುಗಿದೋಗಿದೆ ಆಲ್ಮೋಸ್ಟ್ 2022-23ನಲ್ಲಿ 22-23ರಲ್ಲಿ. ಈಗ ಅದು ಇನ್ನೊಂದು 2 ತಿಂಗಳ ಒಂದು ಅಧ್ಯಯನದ ವರದಿ ಕೂಡ ನಾವು ಬಿಡುಗಡೆ ಮಾಡ್ತೀವಿ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.